ಈಗ ಅದು ಡೆತ್ತು ನಮಗೆ ಕನ್ಫರ್ಮ್ ಆಗಿರೋದು 2. ಈಗ ನಮ್ಮ ಜಿಲ್ಲೆಯಲ್ಲಿ 224 ಖಚಿತ ಪ್ರಕರಣಗಳು ಇದೆ ಇದುವರೆಗೂ. ಈಗ ಖಚಿತ ಡೆಂಗು ಸಾವಿನ ಪ್ರಕರಣ 2 ಆಗಿದೆ, ಅದು ಫೆಬ್ರವರಿ ತಿಂಗಳಲ್ಲಿ. ನಮ್ಮಲ್ಲಿ ಹಾಸಿಗೆ ಕೊರತೆ ಇಲ್ಲ. ತಾಲೂಕು ಹಾಸ್ಪಿಟ್ಲುಗಳು 100 ಬೆಡ್ಗಿದೆ. ನಮ್ಮ ಜಿಲ್ಲಾ ಆಸ್ಪತ್ರೆ 850 ಬೆಡ್ ಇದೆ. ಇಲ್ಲಿ ವೈದ್ಯರು ಸಹ ವೈದ್ಯರ ಕೊರತೆಯೂ ಸಹ ಇಲ್ಲ, ಔಷಧಿ ಕೊರತೆಯೂ ಸಹ ಇಲ್ಲ. ಔಷಧಿ ದಾಸ್ತಾನು, ಟೆಸ್ಟಿಂಗ್ ಕಿಟ್ಸು ಎಲ್ಲದೂ ನಮ್ಮಲ್ಲಿ ಯಥೇಚ್ಛವಾಗಿ ಇದೆ. ನಮಗೆ ಟ್ರೀಟ್ಮೆಂಟು ಸಹ ಸಕಾಲದಲ್ಲಿ ನಡೀತಾ ಇದೆ. ನಮ್ಮದೇ ಬ್ಲಡ್ ಬ್ಯಾಂಕ್ ಇದೆ. ಏನು ಪ್ಲೇಟ್ಲೆಟ್ಟು ಯೂನಿಟ್ಸು ಎಲ್ಲ ನಮ್ಮಲ್ಲಿ ಸಾಕಷ್ಟು ಲಭ್ಯ ಇದೆ. ಜನರು ಆತಂಕ ಪಡದೇ ಅಕಸ್ಮಾತ್ ಏನಾದ್ರು ಜ್ವರ ಬಂದರೆ ವೈದ್ಯರಲ್ಲಿ ಬಂದು ನಾವು ಕೇಳ್ಕೊಳ್ಳೋದು ಸರ್ಕಾರಿ ಆಸ್ಪತ್ರೆಗೆ ಬಂದು ತಾವು ರಕ್ತ ಪರೀಕ್ಷೆನ ಮಾಡಿಸ್ಕೊಂಡು ನಮ್ಮಲ್ಲಿ CHC PHC ಲೆವೆಲಲ್ಲೂ ಸಹ CBC ಮಿಷನ್ಗಳಿದೆ. ತಾಲೂಕು ಹಾಸ್ಪಿಟ್ಲುಗಳಲ್ಲೂ ಸಹ ಇದೆ. ಅಲ್ಲಿ ಉಚಿತವಾಗಿ ಸಿಗುತ್ತೆ. ತಾವು ಉಚಿತವಾಗಿ ಸಿಗೋದನ್ನ ಬಳಸ್ಕೊಂಡು ತಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು. ಅದರ ಜೊತೆಗೆ ತಾವು ಸಹ ಸಹಕಾರ ನೀಡಿದರೆ ಈ ಡೆಂಗೂನ ನಿಯಂತ್ರಣ ಮಾಡಬಹುದು ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತೀನಿ. ಸರ್, ಅದು ಏನು ನೀರು ತಿಳಿ ನೀರಿನಲ್ಲಿ ಅದು ಮೊಟ್ಟೆ ಇಡುತ್ತೆ. ಚರಂಡಿ ಬ್ಲ್ಯಾಕ್ ಆಗಿ ಅಲ್ಲಿ ನೀರು ಜಾಸ್ತಿ ದಿವಸ ನಿಂತ್ಕೊಂಡ್ರೆ ತಿಳಿ ನೀರಾಗುತ್ತೆ. ಅದ್ರ ಜೊತೆಗೆ ಚಿಪ್ಪು, ಪ್ಲಾಸ್ಟಿಕ್ ಲೋಟ, ಟೈರು, ಎಳ್ನೀರು ಬೋರ್ಡೆ ಮತ್ತು ಒಡೆದೋಗಿರೋ ಪ್ಲಾಸ್ಟಿಕ್ಕು ಬಿಂದಿಗೆಗಳು ಈ ಥರದವು ಸುಮಾರು ದಿವಸದಿಂದ ಇದ್ದರೆ ಈಗ ಮಳೆ ಆಗ್ತಾ ಇರೋದ್ರಿಂದ ಅದರಲ್ಲಿ ನೀರು ಶೇಖರಣೆ ಆಗಿ ಅಲ್ಲಿ ಇದು ಏಡ್ಸ್ ಈಜಿಪ್ಟಿ ಅನ್ನೋ ಸೊಳ್ಳೆ ಮೊಟ್ಟೆ ಇಟ್ಟು ಅದು ಲಾರ್ವಾ ಆಗಿ ಪ್ಯೂಪಾ ಆಗಿ ಅಡಲ್ಟ್ ಸೊಳ್ಳೆ ಆಗಿ ಇನ್ಫೆಕ್ಷನ್ನ ಹರಡ್ತಾ ಇದೆ. ನಾವು ಈ ಸೋರ್ಸನ್ನು ಕಮ್ಮಿ ಮಾಡೋದ್ರಿಂದ ಈ ಏನು ನೀರು ನಿಂತ್ಕೊಳ್ಳುತ್ತೆ ಆ ಸೋರ್ಸನ್ನು ಕಮ್ಮಿ ಮಾಡಿದರೆ ಉತ್ಪತ್ತಿ ತಾಣ ಕಡಿಮೆಯಾಗಿ ಆಟೋಮೆಟಿಕ್ಕಾಗಿ ಡೆಂಗು ಜ್ವರ ಕಮ್ಮಿ ಆಗುತ್ತೆ. ಇದಕ್ಕೆ ಸಾರ್ವಜನಿಕರ ಸಹಕಾರ ಮುಖ್ಯ. ನಮ್ಮ ಇಲಾಖೆಗಿಂತ ಸಾರ್ವಜನಿಕರು ಸಹಕರಿಸಿದರೆ ಈ ರೋಗನ ನಾವು ಹತೋಟಿಗೆ ತರ್ಬೋದು. ಮಕ್ಕಳು ದೊಡ್ಡವರಿಗೂ ಆಗುತ್ತೆ, ಮಕ್ಕಳಿಗೆ ಜಾಸ್ತಿ ಆಗ್ತಾ ಇದೆ. ಮಕ್ಕಳಲ್ಲಿ ಸ್ವಲ್ಪ ಇಮ್ಯುನಿಟಿ ಕಮ್ಮಿ ಇರುತ್ತೆ. 1. 2ನೇದು ಮಕ್ಕಳು ಸ್ಕೂಲ್ಗಳನ್ನ ಸುತ್ತ ಸ್ವಚ್ಛತೆ ಕಮ್ಮಿ ಇರೋದು ಒಂದು ಕಾರಣ ಇರ್ಬೋದು ಅಂತ ಕಾಣಿಸುತ್ತೆ. 3 ಶಂಕಿತ, ಅದನ್ನು ಆಡಿಟ್ ಮಾಡಬೇಕು. 224 ಇದೆ. ಪ್ರೆಸೆಂಟ್ 224 ಪಾಸಿಟಿವ್ ಕೇಸಸ್ ಜಿಲ್ಲೆಯಲ್ಲಿದೆ. ಅದರಲ್ಲಿ ಕೆಲವರು ಹುಷಾರಾಗಿ ಅರಸೀಕೆರೆ ತಾಲೂಕು ಜಾಸ್ತಿ ಇದೆ. ಹಾಸನ್ನು ಅರಸೀಕೆರೆಯಲ್ಲಿ 50 ಇದೆ, ಹಾಸನಲ್ಲಿ 58 ಇದೆ. ಸರ್, ನಮ್ಮಲ್ಲಿ ಈಗ ಮೆಡಿಕಲ್ ಕಾಲೇಜಲ್ಲಿ ಡೆಂಗು ವಾರ್ಡು ಅಂದರೆ ಡೆಂಗು ವಯಸ್ಕರ ವಾರ್ಡು, ಡೆಂಗು ಮಕ್ಕಳ ವಾರ್ಡು ಅಂತಲೇ ಮಾಡಿದ್ದೀವಿ. ಅಲ್ಲೂ ಬೆಡ್ಸ್ ಇದೆ ಸಪ್ರೇಟಾಗಿ. ICU ಬೆಡ್ಸ್ ಇದೆ. ಏನು ಬೆಡ್ಡಿಂದ ಏನು ಸಮಸ್ಯೆ ಆಗಿಲ್ಲ. ತಾಲೂಕು ಹಾಸ್ಪಿಟ್ಲುಗಳಲ್ಲೂ ಸಹ ಬೆಡ್ಸ್ ಇದೆ. ಅಲ್ಲ, ರ್ಯಾಪಿಡ್ ಕಿಟ್ದು ಆಗಲೇ ಸಿಗುತ್ತೆ. ನಾವು ರ್ಯಾಪಿಡ್ ಕಿಟ್ದ ಪಾಸಿಟಿವ್ ಅಂತ ತಗೊಳ್ಳದೇ ಇದ್ದರೂ ಸಹ ಡೆಂಗು ಲೈಕ್ ಸಿಂಡ್ರೋಮ್ ಅಂತ ಡೆಂಗೂಗೆ ಏನು ಟ್ರೀಟ್ಮೆಂಟ್ ಕೊಡ್ತೀವಿ ಅದನ್ನೇ ಕೊಡ್ತೀವಿ. ಇದು ಮ್ಯಾಕೆಲಿಸಾ ಅಂತ ಹೇಳಿ ಕನ್ಫರ್ಮೇಟರಿ ಟೆಸ್ಟು ಬರೋದು 3 ದಿವಸ 4 ದಿವಸ ಆಗುತ್ತೆ. ನಾವು ಆ ರಿಸಲ್ಟು ಬರೋತಕ್ಕ ಕಾಯಲ್ಲ, ಟ್ರೀಟ್ಮೆಂಟ್ ಶುರು ಮಾಡಿ ಡೆಂಗೂಗೆ ಏನು ಟ್ರೀಟ್ಮೆಂಟ್ ಕೊಡ್ಬೇಕು ಅದನ್ನೇ ಕೊಡ್ತಾ ಇರ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.